ಬಾಗಲಕೋಟೆಯ ನವನಗರದ ಕಾಂಗ್ರೆಸ್ ಪಕ್ಷದ ಕಚೇರಿಯ ಆವರಣದ ಮುಂದೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ನಡೆಸಲಾಯಿತು. ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪರಿಶಿಷ್ಟ ಪಂಗಡ ವತಿಯಿಂದ ಆಯೋಜನೆ ಮಾಡಿರುವ ಸಭೆಯಲ್ಲಿ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಶಾಸಕರಾದಂಥ ಎಚ್.ವೈ. ಮೇಟಿ, ಜೆ.ಟಿ. ಪಾಟೀಲ್, ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಅಜಯ್ ಕುಮಾರ್ ಸರ್ನಾಯ್ಕ್, ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಎಸ್.ಜಿ. ನಂಜೇನಮಠ್ ಹಾಗೂ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ರಕ್ಷಿತಾ ಇಟಿ ಸೇರಿದಂತೆ ಇತರ ಮುಖಂಡರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಸಂಯುಕ್ತಾ ಪಾಟೀಲ್ ಮಾತನಾಡಿ, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಹಾಗೂ ಬಡವರ, ಮಹಿಳೆಯರ, ಯುವಕರ ಮತ್ತು ರೈತರ ಅಭಿವೃದ್ಧಿ ಬಗ್ಗೆ ಮಾತನಾಡುವಂಥ ಮೋದಿಯವರು ತಮ್ಮ ಅಧಿಕಾರ ಅವಧಿಯಲ್ಲಿ ಸಾಮಾನ್ಯ ಜನರಿಗೆ ಸಾಕಷ್ಟು ತೊಂದರೆ ಉಂಟು ಮಾಡಿದ್ದಾರೆ, ಬಂಡವಾಳಶಾಹಿಗಳಿಗೆ ಹೆಚ್ಚು ಅನುಕೂಲಕರ ಮಾಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿ ಮತದಾನ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಓಟು ಹಾಕಲು ಮನವಿ ಮಾಡಿಕೊಂಡರು. ಈ ಮೂಲಕ ಬಾಗಲಕೋಟೆ ಜಿಲ್ಲೆಯ ಅಭಿವೃದ್ಧಿಗೆ ಅವಕಾಶ ನೀಡಬೇಕೆಂದು ಅವರು ವಿನಂತಿಸಿಕೊಂಡರು. ಇದೇ ಸಮಯದಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ ಮಾತನಾಡಿ, ಬಿಜೆಪಿ ಪಕ್ಷದವರು ಸುಳ್ಳು ಹೇಳಿ ಅಧಿಕಾರಕ್ಕೆ ಬರುವುದು ಕೆಲಸವಾಗಿದೆ. ಜನರಿಗೆ ಏನಾದರೂ ಆಗಲಿ, ಅಧಿಕಾರ ಮಾತ್ರ ಸಿಗಬೇಕು ಎಂದು ಎಂಥ ಕೆಲಸ ಮಾಡಲು ಸಿದ್ಧರಾಗುತ್ತಾರೆ. ಆದ್ದರಿಂದ ಸುಳ್ಳು ಹೇಳಿಕೆಗೆ ಯುವಕರು ಹಾಗೂ ಸಾಮಾನ್ಯರು ಜನರು ಬಲಿಯಾಗದೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಇನ್ನೂ ಯುವತಿಯಾಗಿರುವಂಥ ಸಂಯುಕ್ತಾ ಪಾಟೀಲ್ ಅವರಿಗೆ ಕೆಲಸ ಮಾಡುವಂಥ ಶಕ್ತಿ ನೀಡಬೇಕಾಗಿದೆ ಎಂದು ಮನವಿ ಮಾಡಿಕೊಂಡರು. 19ರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಅಂತೇಳಿ ಅವಾಗ ಜನರನ್ನ ದಿಕ್ಕು ತಪ್ಪಿಸಿ ಅವಾಗ ಗೆದ್ರು. ಇವಾಗ ಏನು ಮಾಡ್ತಾರೆ ಗೊತ್ತಿಲ್ಲ, ಇನ್ನೂ ಏನು ಮಾಡ್ತಾರೆ ಹೊಸದು ಗೊತ್ತಿಲ್ಲ. ಅವ್ರು ಚುನಾವಣೆ ಗೆಲ್ಬೇಕಷ್ಟೇ. ಸೊ ಇದನ್ನೆಲ್ಲ ತಿಳ್ಕೊಳ್ಳೋಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗೆ, ಜನಸಾಮಾನ್ಯರಿಗೆ ಬಂದಾಗ ದೇಶ ಬಿಜೆಪಿನ ಮುಕ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಮಗೆ ಮೇಡಮ್ ಅವ್ರು ಹೇಳಿದ್ರು, ಅದು ನಾನು ನೋಡಿಲ್ಲ, ಕೇಳಿದ್ದೆ ಅವ್ರ ಮೇಲೆ ಅಂತ. ಬಡವರು, ಮಹಿಳೆಯರು, ಯೂತ್ಸು, ಇನ್ನೊಂದು ರೈತರು, ಈ 4 ಡಿಕ್ಷನರಿ ಬಿಜೆಪಿ ಡಿಕ್ಷನರಿಗೆ ಇಲ್ಲಿವ, ಅವ್ರ ಡಿಕ್ಷನರಿ ಹುಡುಕ ಸಿಗಲಿವ. ಈ ರೈತರ ಬಗ್ಗೆ ಏನು ಹೇಳ್ತಾರೆ, 3 ವರ್ಷ ಪಾಪ ಪಂಜಾಬ್ದಾಗ ಸ್ಟ್ರೈಕ್ ಮಾಡಿದ್ರು, ನೋಡಿಲ್ಲ, 3 ವರ್ಷ 2 ವರ್ಷ ಮಾಡಿದ್ರು, ಒಂದು 50 ಜನ ಸತ್ರು. ಅವರು ಅಲ್ಲೇ ಪಕ್ಕದಾಗಿದ್ದಾರೆ, ಒಬ್ರು ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಹೋಗಿಲ್ಲ. ನಿಮ್ದೇನು ಸಮಸ್ಯೆ ಡಿಮಾಂಡ್ ಅರ್ಜಿ ತೊಗೊಳಿಕ್ಕೆ ಹೋಗಿಲ್ಲ. ಇವ್ರು ರೈತರ ಬಗ್ಗೆ ಮಾತಾಡ್ತಾರೆ.